ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಆಧಾರ್ ಕಾರ್ಡ್, ಈ ಕಾರ್ಡನ್ನು ಪಡೆಯೋದಕ್ಕೆ ನೀವು ಕೂಡ ಬೆಳಗ್ಗೆ ಎದ್ದು ಆಧಾರ್ ಕೇಂದ್ರದಲ್ಲಿ ಕ್ಯೂನಲ್ಲಿ ನಿಂತಿರಬಹುದು, ಕೇಳಿದ ಮಾಹಿತಿಗಳನ್ನೆಲ್ಲ ಕೊಟ್ಟಿರಬಹುದು, ಫೋಟೋ ತೆಗೆಸ್ಕೊಂಡಿರಬಹುದು, ನಿಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟಿರಬಹುದು, ಕಣ್ಣಿನ ದಾಖಲೆಗಳನ್ನು ಕೊಟ್ಟಿರಬಹುದು. ಇದೆಲ್ಲವನ್ನ ಮಾಡಿ ಆಧಾರ್ ಕಾರ್ಡ್ ಕೈಗೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಒಂದು ಯುನಿಕ್ ಐಡೆಂಟಿಟಿ ನಮಗೆ ಬಂತು ಅಂತ ನೀವು ಹೆಮ್ಮೆನೂ ಪಟ್ಟಿರಬಹುದು. ಆದರೆ ಆಧಾರ್ ಅನ್ನೋದು ಈ ದೇಶದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಸ್ಕ್ಯಾಮ್ಗಳ ಪೈಕಿ, ಅತಿ ದೊಡ್ಡ ಅವ್ಯವಹಾರಗಳ ಪೈಕಿ ಒಂದು ಅನ್ನುವಂಥ ಆರೋಪಗಳ ಬಗ್ಗೆ ನಿಮ್ಮ ಗಮನ ಹೋಗಿದೆಯಾ? ಇಂಥದ್ದೊಂದು ಆರೋಪ ತುಂಬ ಗಂಭೀರವಾಗಿ ಕೇಳಿಬರ್ತಾ ಇದೆ. 3 ಜನ ಹಿರಿಯ ನಾಗರಿಕರು ಸೇರಿಕೊಂಡು ದೊಡ್ಡದೊಂದು ಹೋರಾಟವನ್ನು ಈ ಆಧಾರ್ ವಿರುದ್ಧ ನಡೆಸ್ತಾ ಇದ್ದಾರೆ. ಒಬ್ಬರು ನಿವೃತ್ತ ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ, ಇನ್ನೊಬ್ಬರು ನಿವೃತ್ತ ಮಿಲಿಟರಿ ಅಧಿಕಾರಿ ಮ್ಯಾಥ್ಯೂ ಥಾಮಸ್, ಮತ್ತೊಬ್ಬರು ಗ್ರಾಹಕ ಶಕ್ತಿ ವೇದಿಕೆಯ ಟ್ರಸ್ಟಿ ಸೋಮಶೇಖರ್. ಇವರು ತುಂಬ ಆರಂಭದಿಂದಲೂ ಆಧಾರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಆಧಾರ್ ಈ ದೇಶದ ಖಜಾನೆಯನ್ನು ಲೂಟಿ ಮಾಡೋದಕ್ಕಿರುವಂಥ ಯೋಜನೆ ಅನ್ನುವಂಥದ್ದು ಅವರ ಆರೋಪ. ಇನ್ನು ಅದರ ಜೊತೆಗೆ ಆಧಾರ್ ಈ ದೇಶದ ರಕ್ಷಣೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅನ್ನುವಂಥ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನು ಆಧಾರ್ನಿಂದಾಗಿ ಈ ದೇಶದ ನಾಗರಿಕರ ಬಗೆಗಿನ ಅಮೂಲ್ಯ ಮಾಹಿತಿಗಳು ಶತ್ರು ದೇಶಕ್ಕೆ ಹೋಗುವಂಥ ಅವಕಾಶ ಇರುತ್ತೆ ಅನ್ನುವಂಥ ಆರೋಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ವ್ಯಕ್ತಿ ಒಂದನ್ನೇ ಲಕ್ಕಂಡಿ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಮಾತಾಡಲ್ಲ. ಪ್ರಖ್ಯಾತ ವ್ಯಕ್ತಿ, ಇನ್ಫೋಸಿಸಲ್ಲಿ ಕೋ-ಫೌಂಡರ್, ಅವರ ಬಗ್ಗೆ ಏನು ಸಂಶಯ ಬರಬಾರ್ದು. ಇದೇ ಫಸ್ಟು ತಪ್ಪು ಕಲ್ಪನೆ ಮಾಡಿದ್ರು. ಅವ್ರನ್ನ ಇಟ್ಕೊಂಡ್ರೆ ಯಾರು ಪ್ರಶ್ನೆ ಕೇಳಲ್ಲ. ಅವರು ಸೀಸರ್ಸ್ ವೈಫ್ ಇಸ್ ಅಬೌವ್ ಸಸ್ಪಿಷನ್ ಅನ್ನೋ ಥರ ಇವ್ರನ್ನ ಇಟ್ಕೊಂಡ್ರೆ ಪ್ರಶ್ನೆ ಜನಕ್ಕೆ ನಂಬಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಇಟ್ಟಿದ್ರು. Three futures which I would call them as somewhat illegal and unjust, illegal and touch on the privacy of the Indian citizens. This does not make any distinction and difference between the citizens of India and non-citizens of India. There are about 20 crores of illegal immigrants in India. Out of the illegal immigrants, many of you know there are at least fundamentalists or terrorists. Taliban, you call them by whatever name you want, but they are fundamentalists and terrorists. And the Aadhaar captures all these things. I don't even like to call it Aadhaar, because Aadhaar is a brand name, and I don't understand why you should have a brand name for a public welfare scheme. The brand name is for commercial products. It's been claimed right from the beginning. It's the biggest anti-corruption program. Whereas I dispute that and show you how it facilitates corruption, and the scheme itself has serious elements of corruption. I call it a hoax. Hoax is fooling people. You are misleading people, like this advertisement, which is misleading people to enroll, saying that you will not get your subsidy, even though the Supreme Court has said. ಎಸ್, ನಿವೃತ್ತ ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಅವರು ಆಧಾರ್ ಬಗ್ಗೆ ಹೇಳ್ತಾ ಒಂದು ಮಾತನ್ನು ಹೇಳಿದ್ದನ್ನು ನೀವು ಕೇಳಿದ್ರಿ. ಆಧಾರ್ ಅದು ಬಹಳ ಸಂಶಯ ಬರುವಂಥದ್ದು. ಆಧಾರ್ ಈಸ್ ಫಾರ್ ದಿ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂತ ಇದೆ, ನಾಟ್ ಫಾರ್ ದಿ ಸಿಟಿಸನ್ಸ್ ಆಫ್ ಇಂಡಿಯಾ ಅನ್ನುವಂಥದ್ದು. ಭಾರತದಲ್ಲಿ ವಾಸಿಯಾಗಿರುವವರಿಗೆ ಆಧಾರ್ ಕಾರ್ಡ್ ಕೊಡಬಹುದು, ಭಾರತದ ನಾಗರಿಕರೇ ಆಗಿರಬೇಕು ಅಂತಿಲ್ಲ. ಇವರ ಪ್ರಕಾರ 20 ಕೋಟಿ ಅನಧಿಕೃತ ವಲಸೆಗಾರರು ಭಾರತದಲ್ಲಿದ್ದಾರೆ, ಅವರೆಲ್ಲರೂ ಆಧಾರ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಇನ್ನೊಂದು ಕಡೆ ನಿವೃತ್ತ ಮಿಲಿಟರಿ ಅಧಿಕಾರಿ ಮ್ಯಾಥ್ಯೂ ಥಾಮಸ್ ಅವರು ಹೇಳಿದ್ದನ್ನು ನೀವು ಕೇಳ್ತಾ ಇದ್ರಿ. ಅವರು ಹೇಳಿದ್ರು ಆಧಾರ್ ಅನ್ನುವಂಥದ್ದು ನಂದನ್ ನಿಲೇಕಣಿ ಅವರಿಗೆ ಸೇರಿದ ಒಂದು NGO, ಅದರ ಹೆಸರು, ಅದರ ಬ್ರ್ಯಾಂಡ್ ನೇಮನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಈ ಮೂವರ ಪತ್ರಿಕಾಗೋಷ್ಠಿಯ ಜಿಸ್ಟ್ ಏನಿತ್ತು ಅನ್ನೋದನ್ನು ನಾವು ನಿಮಗೆ ಗ್ರಾಫಿಕ್ಸ್ನಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಧಾರ್ನಲ್ಲಿ ಏನಿದೆ ಏನಿಲ್ಲ, ಪಡಿತರ ಸೋರಿಕೆ ತಪ್ಪಿಸುವಂಥ ಯಾವುದೇ ಅಂಶಗಳು ಆಧಾರ್ನಲ್ಲಿ ಇಲ್ಲ ಅನ್ನುವಂಥದ್ದು
ಆಧಾರ್ ಪಡಿತರವನ್ನು ಪಡೆಯೋದಕ್ಕೆ ಮೂಲಾಧಾರ ಅಂತೆ ಬಿಂಬಿಸಲಾಗ್ತಾ ಇದೆಯೇ ಹೊರತು ಅದರಲ್ಲಿ ಪಡಿತರದ ಸೋರಿಕೆಯನ್ನು ತಪ್ಪಿಸೋದಕ್ಕೆ ಯಾವುದೇ ಅಂಶಗಳಿಲ್ಲ ಅನ್ನುವಂಥದ್ದು. UID ಸಮಸ್ಯೆ ಪರಿಹಾರಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅನ್ನುವಂಥ ಆರೋಪಗಳನ್ನು ಈ ಮೂವರು ಹಿರಿಯ ನಾಗರಿಕರು ಮಾಡ್ತಾ ಇದ್ದಾರೆ. ಸರ್ಕಾರದ ಯೋಜನೆ ಫಲಾನುಭವಿಗಳ ಅರ್ಹತೆ ಗುರುತಿಸುವ ಯಾವುದೇ ಮಾನದಂಡ ಆಧಾರ್ನಲ್ಲಿ ಇಲ್ಲ. ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೊಳಿಸಿದಾಗ ಆ ಯೋಜನೆಯೊಳಗೆ ಯಾರು ಬರಬೇಕು, ಯಾರು ಬರಬಾರದು ಅನ್ನುವಂಥದ್ದನ್ನು ಗುರುತಿಸುವ ಯಾವುದೇ ಮಾನದಂಡ ಆಧಾರ್ನಲ್ಲಿ ಇಲ್ಲ ಅನ್ನುವಂಥದ್ದು. ಇನ್ನು ಅಕ್ರಮ ಸಿಲಿಂಡರ್ಗಳ ಬಳಕೆ ತಡೆಯೋದಕ್ಕೆ ಆಧಾರ್ ಯಾವ ರೀತಿಯಾಗಿ ನೆರವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಧಾರ್ ಅನ್ನೋದು ಒಂದು ವಿಶೇಷ ಸಂಖ್ಯೆ ಮಾತ್ರ, ಇನ್ಯಾವುದೇ ಅರ್ಹತೆಯನ್ನು ಅದು ಹೊಂದಿಲ್ಲ. ಈ ಮೂವರು ಹಿರಿಯ ನಾಗರಿಕರನ್ನು ಕೇಳಿದ್ರೆ ಅವರು ಆಧಾರ್ ಕಾರ್ಡ್ ಅನ್ನೋದಕ್ಕೂ ಕೂಡ ವಿರೋಧಿಸ್ತಾರೆ. ಇನ್ನು ಹಲವು ಅನುಮಾನಗಳನ್ನು ಇವರು ವ್ಯಕ್ತಪಡಿಸಿರುವಂಥದ್ದು ಆಧಾರ್ಗೆ ಸಂಬಂಧಪಟ್ಟಂತೆ. ಆಧಾರ್ ಕಾರ್ಡ್ ಒಂದೇ ಸಾಕು ಅನ್ನೋದಾದರೆ ಮತದಾರರ ಗುರುತಿನ ಪತ್ರ, ವೋಟರ್ ಐಡೆಂಟಿಟಿ ಕಾರ್ಡ್ ಬೇಕಾ ಅನ್ನುವಂಥದ್ದು ಪ್ರಶ್ನೆ. ಆಧಾರ್ ಕಾರ್ಡ್ ಒಂದೇ ಸಾಕು ಅನ್ನೋದಾದರೆ ಡ್ರೈವಿಂಗ್ ಲೈಸೆನ್ಸ್ ಏಕೆ ಅನ್ನುವಂಥದ್ದು ಇವರ ಪ್ರಶ್ನೆ. ಆಧಾರ್ ಕಾರ್ಡ್ ಒಂದೇ ಎಲ್ಲ ಅನ್ನೋದಾದರೆ ಬೇರೆ ಪ್ರಮಾಣ ಪತ್ರಗಳ ಅಗತ್ಯ ಏಕೆ ಅನ್ನುವಂಥದ್ದು ಇವರ ಅನುಮಾನ. ಒಟ್ಟಾರೆಯಾಗಿ ಡಿಟೇಲ್ ಆಗಿ ಇವರು ಮಾಡ್ತಾ ಇರುವಂಥ ವಾದವನ್ನು ಕೇಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಯುನೀಕ್ ಐಡೆಂಟಿಟಿ ಹೆಸರಿನಲ್ಲಿ, ಆಧಾರ್ ಹೆಸರಿನಲ್ಲಿ ಇನ್ನೊಂದು ದೊಡ್ಡ ಅವ್ಯವಹಾರ, ಗೋಲ್ಮಾಲ್, ಇನ್ನೊಂದು ದೊಡ್ಡ ಸ್ಕ್ಯಾಮ್ ನಡೆದಿದೆಯಾ ಅನ್ನುವಂಥ ಸಂಶಯಗಳ ಸಹಜವಾಗಿ ಬರುತ್ತೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ನಮ್ಮ ದೇಶದ ಭದ್ರತೆಯ ವಿಷಯದಲ್ಲೂ ಕೂಡ ರಾಜಿ ಮಾಡಿಕೊಂಡಿದೆಯಾ ಅನ್ನುವಂಥ ಸಂಶಯಗಳು ಬರುತ್ತೆ. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಒಂದು ಆತ್ಮಹತ್ಯೆಯ ಸ್ಟೋರಿ ಇದು. ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ನಾನಾ ಕಾರಣಗಳು, 108 ಕಾರಣಗಳು. ಆದರೆ ಇಲ್ಲಿ ಕೈ ತುಂಬ ಸಂಬಳ ಪಡೀತಾ ಇದ್ದಂಥ ಬಾಬಣ್ಣ ಅನ್ನುವ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಒಂದು ಅವರಿಗೆ ಡಯಾಬಿಟಿಸ್ ಇತ್ತು, ಅದರ ಜೊತೆಗೆ ಇತ್ತೀಚೆಗಷ್ಟೇ ದಂತ ವೈದ್ಯರ ಬಳಿ ಹೋಗಿದ್ದರು. ಆ ಸಂದರ್ಭದಲ್ಲಿ ನೀವು ಗುಟ್ಖಾ ತಿಂತೀರಿ, ಇದೇ ರೀತಿಯಾಗಿ ಗುಟ್ಖಾ ತಿಂತಾ ಹೋದರೆ ನಿಮಗೆ ಕ್ಯಾನ್ಸರ್ ಬರಬಹುದು ಅಂತ ಹೇಳಿದರು. ಯಾವತ್ತೋ ಬರಬಹುದಾದ ಕ್ಯಾನ್ಸರ್ಗೆ ಹೆದರಿ ಇವತ್ತು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡಿದ್ದಾರೆ. ಇಲ್ಲಿದೆ ವರದಿ. ಕ್ಷುಲ್ಲಕ ಕಾರಣಕ್ಕೆ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಚಟ ಆಗಿ ಹೋಗಿದೆ. ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಬಾಬಣ್ಣ ಅಂತ. ಆದರೆ ಈತನ ಒಂದೇ ಒಂದು ದುಡುಕಿನ ನಿರ್ಧಾರದಿಂದ ಇವತ್ತು ಸುಟ್ಟು ಕರಕಲಾಗಬೇಕಾಯಿತು. ಕಾರಣ ಈತನಿಗಿದ್ದ ಗುಟ್ಖಾ ಸೇವಿಸುವ ಚಟ ಮತ್ತು ಡಯಾಬಿಟಿಕ್ ಕಾಯಿಲೆ. ಮಲ್ಲೇಶ್ವರಂ ಬಳಿ ಇರುವ MD ಬ್ಲಾಕ್ನಲ್ಲಿ ವಾಸ ಮಾಡ್ತಾ ಇದ್ದ. ಕುಂದನ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬ ಸಂಬಳ ಬೇರೆ ಬರ್ತಾ ಇತ್ತು. ಇನ್ನು ಅವಿವಾಹಿತನಾದ ಬಾಬಣ್ಣನಿಗೆ ವಿಪರೀತ ಗುಟ್ಕಾ ತಿನ್ನೋ ಚಟ, ಜೊತೆಯಲ್ಲಿ ಡಯಾಬಿಟಿಕ್ ಬೇರೆ ಇತ್ತು. ಇದೇ ಚಿಂತೆಯಲ್ಲೇ ದಿನ ಕಳೀತಾ ಇದ್ದ. ಅದು ಸುಮಾರು ವರ್ಷದಿಂದ ಸ್ವಲ್ಪ ಶುಗರ್ ಇತ್ತು ಸರ್. ಅದರಿಂದ ಅವನು ಮಾನಿಕ್ ಚಂದು ಇದೆಲ್ಲ ಬಂದಿತ್ತು. ಸಡನ್ನಾಗಿ ನಮ್ಮ ಅಕ್ಕವರು, ನಾನಿರೋದು ಇಲ್ಲಿಲ್ಲ ಸರ್, MD ಬ್ಲಾಕಲ್ಲಿಲ್ಲ. ನಾನು ಸಪ್ರೇಟಾಗಿ ಮಿಸ್ಸಸ್ಸು, ನಾನು ವಿವೇಕನಗರ ಆನೆಪಾಳ್ಯಲ್ಲಿದ್ದೀನಿ. ಮಧ್ಯರಾತ್ರಿ ನಮ್ಮ ಅಕ್ಕವರು ಫೋನ್ ಮಾಡಿದ್ರು, ಈ ಥರ ನಿಮ್ಮ ತಮ್ಮ ಬಾಬು ಅಂತ ಈ ಥರ ಆಗಿದ್ದಾನೆ. ನಾನು ಅಲ್ಲಿಂದ ಓಡಿ ಬಂದು ನೋಡಿ ತಕ್ಷಣ ಅಂದು ಹಲ್ಲಿನ ತೊಂದರೆ ಇದ್ದ ಕಾರಣ ಬಾಬಣ್ಣ ವೈದ್ಯರನ್ನ ಭೇಟಿ ಮಾಡ್ದ. ವೈದ್ಯರಿಗೆ ಈತನಿಗಿರುವ ಗುಟ್ಕಾ ಸೇವನೆಯ ಚಟದ ಬಗ್ಗೆ ಬುದ್ಧಿವಾದ ಹೇಳಿದರು. ಅಲ್ಲದೆ ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರಬಹುದು ಅಂತ ತಿಳಿ ಹೇಳಿದ್ರು. ಅದು ಅಲ್ಲದೆ ಈತನಿಗೆ ಡಯಾಬಿಟಿಕ್ ಕಾಯಿಲೆ ಕೂಡ ವಿಪರೀತ ಕಾಡಲಾರಂಭಿಸಿತ್ತು. ಇದೆಲ್ಲದರಿಂದ ಜರ್ಜರಿತನಾದ ಬಾಬಣ್ಣ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ತನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಮೈ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಕೊಂಡು ಬಿಟ್ಟಿದ್ದ. ಬೆಂಕಿಯ ಹೊಗೆ ಹೆಚ್ಚಾಗ್ತಾ ಇದ್ದದ್ದು ಅರಿವಾಗ್ತಾ ಇದ್ದಂತೆ ಆತನ ತಂಗಿ ಅಕ್ಕಪಕ್ಕದ ಮನೆಯವರನ್ನ ಕರೆದು ಬಾಗಿಲು ಒಡೆದಾಗ ಸಂಪೂರ್ಣವಾಗಿ ಸುಟ್ಟ ಸ್ಥಿತಿಯಲ್ಲಿ ಬಾಬಣ್ಣನ ದೇಹವಿತ್ತು. ಅವ್ರಿಗೆ ಶುಗರ್ ಇರೋದಂತೂ ಇತ್ತು, ಶುಗರ್ ಇತ್ತು. ಪ್ಲಸ್ ಪಾನ್ ಪರಾಕು ಅದು ಹಾಕ್ತಾಯಿದ್ರು. ಆಮೇಲೆ ಡಾಕ್ಟರ್ ಅಡ್ವೈಸ್ ಮಾಡಿದರು ಪಾನ್ ಪರಾಕ್ ಹಾಕ್ಬಾರ್ದು ಈ ರೀತಿ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಹಂಗೂ ಹಾಕ್ಕೊಂಡೇ ಇದ್ದರು ಪಾನ್ ಪರಾಕು. ಆಮೇಲೆ ಡಾಕ್ಟ್ರ್ ಹೇಳಿದರು, ಈ ರೀತಿ ಪಾನ್ ಪರಾಕ್ ಹಾಕ್ಕೊಂಡಿದ್ರೆ ನಿನಗೆ ಕ್ಯಾನ್ಸರ್ ಗ್ಯಾರಂಟಿ ಬರತ್ತಪ್ಪ. ಅಲ್ಲಿ ನೋವು ಬಂದಿತ್ತು ಅವ್ರಿಗೆ, ಉಲ್ಕಲ್ಲಿತ್ತು.
ಆ ಹುಲ್ಕಲ್ಲು ಎತ್ತಾದ್ಮೇಲೆ ನಿನಗೆ ನೋಡೋ ಈ ಸೈಡೆಲ್ಲ ಹುಲ್ಕಲ್ಲು ಇದು ಕ್ಯಾನ್ಸರ್ ಬರೋ ಮೂಮೆಂಟ್ ಇದೆ, ಹುಷಾರಾಗಿರು ಅಂತಂದ್ಬಿಟ್ಟು ಹೇಳಿದ್ರಂತೆ. ಅದೇನೇ ಇರಲಿ, ಚಟ ಮತ್ತು ರೋಗ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿದೆ. ಆತ್ಮಹತ್ಯೆ ಪ್ರಕರಣ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈಗ ದಾಖಲಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಇನ್ನು ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಅವರ ರಾಜಕೀಯ ಬದುಕಿನಲ್ಲಿ ಇವತ್ತು ಹೊಸದೊಂದು ಅಧ್ಯಾಯ ಆರಂಭ ಆಗಿದೆ. ಭಾರತೀಯ ಜನಶಕ್ತಿ ಪಕ್ಷ ಅನ್ನೋ ಹೆಸರಿನಲ್ಲಿ ಇನ್ನೊಂದು BJP ಅನ್ನುವಂಥ ಹೆಸರಿನಲ್ಲೇ ಇನ್ನೊಂದು ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಈಗಾಗಲೇ ಅನೇಕ ಪ್ರಾದೇಶಿಕ ಪಕ್ಷಗಳಿಗಾದಂಥ ಗತಿಯನ್ನು ನೀವು ನೋಡಿದ್ದೀರಿ. ಆದರೂ ಇಂಥದ್ದೊಂದು ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅನ್ನುವಂಥದ್ದನ್ನು ಕೇಳಿದಾಗ ಇದು ಉಳಿದ ಪಕ್ಷಗಳ ರೀತಿಯಲ್ಲ, ಒಂದು ಹೊಸ ಇತಿಹಾಸವನ್ನು ಮಾಡುತ್ತೆ ಅನ್ನುವಂಥ ಮಾತನ್ನು ಸ್ವತಃ ಶಂಕರ್ ಬಿದ್ರಿ ಅವರು ಹೇಳಿದ್ದಾರೆ. ಶಂಕರ್ ಬಿದ್ರಿ ಅವರ ಈ ಸಾಹಸಕ್ಕೆ ಅನೇಕರು ದುಸ್ಸಾಹಸ ಅಂತಿರಬಹುದು, ಆದರೆ ಶಂಕರ್ ಬಿದ್ರಿ ಅವರಿಗೆ ಈ ಪಕ್ಷ ಒಂದು ಸಾಧನೆಯನ್ನು ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳಿಗಿಂತಲೂ ನಮ್ಮ ಪಕ್ಷ ಭಿನ್ನ ಇದೆ. 3-4 ಅನ್ಬೇಡಿ, ನಾವು 7 ಪಕ್ಷದ ಜೊತೆ ವಿಚಾರ ಮಾಡಿದ್ದೀವಿ 3 ತಿಂಗಳ ಅವಧಿಯಲ್ಲಿ. ಜನಶಕ್ತಿಯ ಉದ್ದೇಶ ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರದಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೂ ಅವಕಾಶ ಇರತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ರೂಢಿಸುವುದು, ಸಮಾಜದ ಎಲ್ಲ ವರ್ಗಗಳಿಗೂ ಸಹಿತ ಈ ದೇಶ ನನ್ನದು, ಈ ಸಮಾಜ ನನ್ನದು, ಈ ಸರ್ಕಾರ ನನ್ನದು ಅಂತಕ್ಕಂಥ ಭಾವನೆಯನ್ನು ಬಿಂಬಿಸೋದು, ಈ ದೇಶದಲ್ಲಿ ದುಷ್ಟರಿಗೆ ಶಿಕ್ಷೆ ಆಗ್ತಕ್ಕಂಥ ಶಿಷ್ಟರಿಗೆ ಸಂಪೂರ್ಣ ಶಿಕ್ಷೆ ಸಿಗ್ತಕ್ಕಂಥ ವಾತಾವರಣವನ್ನು ಮಾಡೋದು. ಕೆಂಗಲ್ ಹನುಮಂತಯ್ಯನವರ ಸ್ವರಾಜ್ಯ ಪಕ್ಷ ಆಯಿತು, ದೇವರಾಜ್ ಅರಸ್ ಅವ್ರದ್ದು ಕ್ರಾಂತಿರಂಗ ಆಯಿತು, ಬಂಗಾರಪ್ಪನವ್ರದ್ದು ಕರ್ನಾಟಕ ಕಾಂಗ್ರೆಸ್ ಆಯಿತು, SM ಕೃಷ್ಣ ಅವರು ಮತ್ತು ಕೆಲವರು ತಿವಾರಿ ಕಾಂಗ್ರೆಸ್ ಅಂತ ಹೋಗಿ ಬಂದರು, ಗುಂಡೂರಾವ್ ಅವರು ತಿವಾರಿ ಕಾಂಗ್ರೆಸ್ಗೆ ಹೋಗಿ ಬಂದರು, ಹಿಂದಕ್ಕೆ ಬ್ರಹ್ಮಾನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ರೆಡ್ಡಿ ಕಾಂಗ್ರೆಸ್ ಆಯಿತು, ಇತ್ತೀಚೆಗೆ ಒಂದು KJP ಆಗಿತ್ತು. ಇವೆಲ್ಲವೂ ಗೊತ್ತಿದೆ. ಬಟ್ ಆ ಪಕ್ಷಗಳ ಜೊತೆ ನಮ್ಮ ಇಲ್ಲಿಗೆ ಇವತ್ತಿನ ಹಾಟ್ ನ್ಯೂಸ್ ಮುಗಿಸ್ತಾ ಇದ್ದೀವಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.